ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಇಡೀ ಜಗತ್ತಿಗೆ ತಂದೆ ನೀನು, ಪೂಜ್ಯ ನೀನು, ನಿನ್ನ ಸಮಾನರು ಯಾರೂ ಇಲ್ಲ, ನಿನ್ನ ಈ ವಿಶ್ವರೂಪವನ್ನು ನೋಡಿ ನಾನು ಧನ್ಯನಾದೆ, ನಿನಗೆ ದೀರ್ಘದಂಡ ನಮಸ್ಕಾರ ಮಾಡ್ತೀನಿ, ದೇವದೇವೇಶನಾದ ನೀನು ಪ್ರಸನ್ನನಾಗು, ಎಲ್ಲ ತಪ್ಪುಗಳನ್ನು ಮನ್ನಿಸು, ತಂದೆ ಮಗನನ್ನು ಮನ್ನಿಸುವಂತೆ, ಮಿತ್ರ ಇನ್ನೊಬ್ಬ ಮಿತ್ರನನ್ನು ಮನ್ನಿಸುವಂತೆ, ಪ್ರಿಯತಮ ಪ್ರಿಯಳನ್ನು ಮನ್ನಿಸುವಂತೆ ನನ್ನನ್ನು ಮನ್ನಿಸು ಅಂತೇಳಿ ಕೇಳಿಕೊಂಡಿದ್ದನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದುವರೆದು 45-46ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿಥಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ಅಂತ ಹೇಳ್ತಾ ಇದ್ದಾನೆ. ಹೇ ಸ್ವಾಮಿಯೇ, ದೇವನೇ, ಹಿಂದೆಂದೂ ನೋಡದೇ ಇರತಕ್ಕಂಥ ವಿಶ್ವರೂಪವನ್ನು ನೋಡಿ ಹರ್ಷಿತನಾಗಿದ್ದೀನಿ. ಆದರೂ ಕೂಡ ಈಗ ನನಗೆ ಭಯ ಉಂಟಾಗಿ ಭಯದಿಂದ ಮನಸ್ಸು ನನಗೆ ಬಾಧೆಗೊಳಗಾಗ್ತಾ ಇದೆ. ಆದ್ದರಿಂದ ನಿನ್ನ ಮೊದಲಿನ ರೂಪವನ್ನೇ ತೋರಿಸಪ್ಪ ಜಗನ್ನಿವಾಸ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ಇಲ್ಲಿ ಎರಡು ರೀತಿಯ ಭಾವನೆಗಳು ಬರ್ತಾ ಇವೆ. ಹಿಂದೆಂದೂ ನೋಡದೇ ಇರ್ತಕ್ಕಂತಹ ಆ ವಿಶ್ವರೂಪವನ್ನು ನೋಡಿ ಪುಳಕಿತನಾಗಿದ್ದಾನೆ, ಆನಂದ ಪರವಶನಾಗಿದ್ದಾನೆ. ಆದರೆ ಆ ರೂಪವನ್ನು ಹೆಚ್ಚು ಹೊತ್ತು ನೋಡೋದಕ್ಕೆ ಅವನಿಗೆ ಧೈರ್ಯ ಬರ್ತಾ ಇಲ್ಲ, ತಲ್ಲಣಿಸ್ತಾ ಇದೆ ಮನಸ್ಸು. ಆದ್ದರಿಂದ ಆ ಗೊಂದಲದಲ್ಲಿ ಬಿದ್ದು ಶ್ರೀಕೃಷ್ಣನನ್ನು ನಿನ್ನ ಮೊದಲಿನ ರೂಪವನ್ನು ತೋರಿಸು ಅಂತ ಕೇಳ್ತಾ ಇದ್ದಾನೆ. ಶ್ರೀಕೃಷ್ಣ ತಾನು ವಿಶ್ವರೂಪವನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡುವಾಗ ಒಂದು ರೂಪವನ್ನು ತೋರಿಸ್ತಾನೆ, ನಂತರ ಇಡೀ ವಿಶ್ವರೂಪವನ್ನು ತೋರಿಸ್ತಾನೆ. ಹಾಗಾಗಿ ಆ ಮೊದಲಿನ ರೂಪವನ್ನು ತೋರಿಸು ಅಂತ ಕೇಳ್ಕೊತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಹೇಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ಸಹಸ್ರಬಾಹುವೇ, ಆ ವಿಶ್ವರೂಪದಲ್ಲಿ ಸಾವಿರಾರು ಕೈಗಳು, ನೂರಾರು ತಲೆಗಳು, ಸಾವಿರಾರು ಕೈಗಳು, ಆ ರೀತಿಯ ಸಹಸ್ರ ಬಾಹುವೆ, ಮೊದಲಿನಂತೆ ಕಿರೀಟಧಾರಿಯಾಗಿ, ಚಕ್ರಹಸ್ತನಾಗಿ, ಚತುರ್ಭುಜ ರೂಪನಾಗಿ ನಿನ್ನ ಹಿಂದಿನ ರೂಪವನ್ನು ನೋಡಲು ನಾನು ಬಯಸ್ತಾ ಇದ್ದೀನಿ. ಹೇ ವಿಶ್ವಮೂರ್ತಿ, ನೀನು ನನಗೆ ನಿನ್ನ ಹಿಂದಿನ ರೂಪವನ್ನು ತೋರಿಸು ಅಂತ ಕೇಳ್ಕೊತಾ ಇದ್ದಾನೆ. ಅರ್ಜುನನಿಗೆ ಈ ವಿಶ್ವರೂಪವನ್ನು ನೋಡೋದಕ್ಕೆ ಸಾಧ್ಯವಾಗದೇ ಇರುವಂಥ ಸ್ಥಿತಿ ಬಂದ್ಬಿಡ್ತು. ಅದಕ್ಕೆ ಮುಂಚೆ ಶ್ರೀಕೃಷ್ಣ ತನ್ನ ಚತುರ್ಭುಜ ರೂಪವನ್ನು ತೋರಿಸಿರ್ತಾನೆ. ಶಂಖ ಚಕ್ರ ಗದಾ ಪದ್ಮ ಮಹಾವಿಷ್ಣುವಿನ ಈ 4 ಲಾಂಛನಗಳು, 2 ಆಯುಧಗಳು, 3 ಆಯುಧಗಳು, ಶಂಖ ಚಕ್ರ ಗದ ಮತ್ತು ಪದ್ಮ, ಈ ರೀತಿಯ ಲಾಂಛನಗಳಿಂದ ಅಲಂಕೃತನಾಗಿರ್ತಕ್ಕಂಥ ಸೌಮ್ಯ ರೂಪನಾಗಿರ್ತಕ್ಕಂಥ ನಿನ್ನನ್ನು ನೋಡೋದಕ್ಕೆ ನಾನು ಬಯಸ್ತೀನಿ. ಆದ್ದರಿಂದ ನಿನ್ನ ಮೊದಲಿನ ರೂಪವನ್ನು ತೋರಿಸು ಅಂತೇಳಿ ಆ ಮಹಾವಿಷ್ಣುವನ್ನು, ವಿಶ್ವರೂಪವನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ ಅರ್ಜುನ. ಇಲ್ಲಿ ಆ ರೀತಿಯ ಒಂದು ಗೊಂದಲ ಮಹಾಶೂರನಾದ ಅರ್ಜುನನಿಗೆ ಎದುರಾಯಿತು. ಹಾಗಾಗಿಯೇ ನಾವು ಸಾಮಾನ್ಯ ಜನರ್ಯಾರೂ ಕೂಡ ಆ ಮಹಾವಿಷ್ಣುವಿನ ವಿಶ್ವರೂಪವನ್ನು ನೋಡೋದಕ್ಕೆ ನಾವು ಸಾಧ್ಯ ಆಗಲ್ಲ. ಹಾಗಾಗಿಯೇ ಮುಂದಿನ ಯುಗಗಳಲ್ಲಿಯೂ ಕೂಡ, ಯುಗಾಂತರಗಳಲ್ಲೂ ಕೂಡ ಆ ವಿಶ್ವರೂಪದ ದೇವಾಲಯಗಳಾಗಲಿ, ಆ ವಿಶ್ವರೂಪವನ್ನು ನಾವು ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದಾಗಲಿ ಅದು ಕಂಡು ಬರಲಿಲ್ಲ. ಆದರೆ ಮೂಲತಃ ಭಗವಂತನ ರೂಪ ಆ ರೀತಿಯೇ ಇರುತ್ತೆ. ಯಾಕೆಂತಂದರೆ ಎಲ್ಲ ದೇವಾನುದೇವತೆಗಳು ಒಂದು ರೂಪದಲ್ಲಿ ಕಾಣಬರುವಂಥದ್ದೇ ಆ ವಿಶ್ವರೂಪ. ಎಲ್ಲರೂ ಕೂಡ ತ್ರಿಮೂರ್ತಿಗಳು, ಅವರ ಪತ್ನಿಯರು, ಎಲ್ಲ ದೇವಾನುದೇವತೆಗಳು ಕೂಡ
ಅಲ್ಲಿ ಒಡಮೂಡಿರ್ತಕ್ಕಂಥದ್ದು ಅಂಥ ಒಂದು ರೂಪ ಆ ವಿಶ್ವರೂಪ ಆಗಿತ್ತು. ಆ ರೂಪವನ್ನು ನೋಡೋದಕ್ಕೆ ಸಾಧ್ಯ ಆಗದೆ ಅರ್ಜುನ, ನಿನ್ನ ಚತುರ್ಭುಜ ರೂಪದನ್ನು ಆ ಸೌಮ್ಯ ರೂಪದಲ್ಲಿ ನನಗೆ ದರ್ಶನ ಕೊಡು ಅಂತೇಳಿ ಕೇಳ್ಕೊತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.